ಗಿಲ್ಲು. ಲೇಖಕಿ ಮಹಾದೇವಿ ವರ್ಮಾ. ಅಚಾನಕ್ಕಾಗಿ ಒಂದು ದಿನ ಬೆಳಗ್ಗೆ ಕೋಣೆಯಿಂದ ಹೊರಬಂದು ನೋಡಿದಾಗ ಕಾಗೆಗಳೆರಡೂ ಹೂದಾನಿಯ ಸುತ್ತ ಕಣ್ಣು ಮುಚ್ಚಾಲೆಯಾಟವಾಡುತ್ತಿದ್ದಂತೆ ಕಂಡುಬಂತು. ಈ ಕಾಕಭುಶುಂಡಿಯೂ ಸಹ ಬಹಳ ವಿಚಿತ್ರ ಪಕ್ಷಿಯಾಗಿದೆ. ಒಂದೆಡೆ ಗೌರವಾರ್ಹವಾದರೆ ಅಗೌರವಿತವೂ, ಅತಿ ಸನ್ಮಾನಿತವಾದರೆ ಅತಿ ಅವಮಾನಿತವೂ ಆಗಿದೆ. ಪಾಪ, ನಮ್ಮ ಪೂರ್ವಜರು ಪಿತೃಪಕ್ಷದಲ್ಲಿ ನಮ್ಮಿಂದ ಏನಾದರೂ ಪಡೆಯಬೇಕಾದರೆ ಗರುಡ ರೂಪದಲ್ಲಾಗಲಿ ನವಿಲಿನ ರೂಪದಲ್ಲಾಗಲಿ ಬರುವಂತಿಲ್ಲ, ಕಾಗೆಯ ರೂಪದಲ್ಲಿ ಬರಬೇಕು. ಇಷ್ಟೇ ಅಲ್ಲ, ದೂರದಲ್ಲಿರುವ ನಮ್ಮ ಪ್ರಿಯಜನರೂ ಸಹ ತಮ್ಮ ಆಗಮನದ ಮಧುರ ಸಂದೇಶವನ್ನು ಇವರ ಕರ್ಕಶ ಸ್ವರದಲ್ಲಿ ನೀಡಬೇಕು. ಮತ್ತೊಂದೆಡೆ ನಾವು ಕಾಗೆ ಮತ್ತು ಅದರ ಕವಾ ಧ್ವನಿಯನ್ನು ಅವಹೇಳನಕಾರಿಯಾಗಿ ಬಳಸುತ್ತೀವಿ. ನನ್ನ ಕಾಕಪುರಾಣದಲ್ಲಿ ಇದ್ದಕ್ಕಿದ್ದಂತೆ ಅಡ್ಡಿ ಬಂತು. ಏಕೆಂದರೆ ಹೂದಾನಿ ಹಾಗೂ ಗೋಡಿಯ ಸಂದಿಯಲ್ಲಿ ಅಡಗಿರುವ ಒಂದು ಚಿಕ್ಕ ಜೀವಿಯ ಮೇಲೆ ನನ್ನ ದೃಷ್ಟಿ ನಿಂತಿತು. ಹತ್ತಿರ ಹೋಗಿ ನೋಡಲು ಅಳಿಲಿನ ಚಿಕ್ಕ ಮರಿಯಿತ್ತು. ಬಹುಶಃ ಗೂಡಿನಿಂದ ಕೆಳಗೆ ಬಿದ್ದಿರಬಹುದು. ಹಾಗೂ ಕಾಗೆಗಳು ಅದರಲ್ಲಿ ಆಹಾರವನ್ನು ಹುಡುಕುತ್ತಿವೆ. ಕಾಗೆಗಳೆರಡರ ಕೊಕ್ಕಿನ ಗಾಯ ಆ ಚಿಕ್ಕ ಜೀವಿಯ ಪ್ರಾಣಕ್ಕೆ ಸಾಕಾಗಿತ್ತು. ಆದ್ದರಿಂದ ಅದು ನಿಷ್ಕ್ರಿಯವಾಗಿ ಹೂದಾನಿಗೆ ಅಂಟಿಕೊಂಡಿತ್ತು. ಎಲ್ಲರೂ ಕಾಗೆಯ ಕೊಕ್ಕಿನಿಂದ ಗಾಯಗೊಂಡ ಮೇಲೆ ಇದು ಬದುಕುವುದಿಲ್ಲ, ಆದ್ದರಿಂದ ಹಾಗೆಯೇ ಬಿಡಲು ಹೇಳಿದರು. ಆದರೆ ಮನಸ್ಸೊಪ್ಪಲಿಲ್ಲ. ಅದನ್ನು ನಿಧಾನವಾಗಿ ಎತ್ತಿ ತಂದು ನನ್ನ ಕೋಣೆಗೆ ತಂದು ಹತ್ತಿಯಿಂದ ಅದರ ರಕ್ತವನ್ನು ಉರಸಿ ಗಾಯಗಳ ಮೇಲೆ ಪೆನ್ಸಿಲಿನ ಔಷಧವನ್ನು ಹಚ್ಚಿದೆ. ಹಲವು ಗಂಟೆಗಳ ಉಪಚಾರದ ನಂತರ ಅದರ ಬಾಯಲ್ಲಿ ಒಂದು ಹನಿ ನೀರು ಹಾಕಲಾಯಿತು. ಮೂರನೆಯ ದಿನ ಅದು ಹುಷಾರಾಗಿ ನನ್ನ ಬೆರಳನ್ನು ತನ್ನ ಚಿಕ್ಕ ಚಿಕ್ಕ ಹಸ್ತಗಳಿಂದ ಹಿಡಿದುಕೊಂಡು ನೀಲಿ ಗಾಜಿನ ಮಣಿಗಳಂತಹ ಕಣ್ಣುಗಳಿಂದ ಅತ್ತ ಇತ್ತ ನೋಡತೊಡಗಿತು. 3-4 ತಿಂಗಳುಗಳಲ್ಲಿ ಅದರ ಹೊಳೆಯುವ ನುಣುಪಾದ ರೋಮಗಳು, ಗೊಂಚಲಿನಂತಹ ಬಾಲ ಮತ್ತು ಚಂಚಲ ಹೊಳೆಯುವ ಕಣ್ಣುಗಳು ಎಲ್ಲರಿಗೂ ಆಶ್ಚರ್ಯವನ್ನುಂಟು ಮಾಡತೊಡಗಿತು. ನಾವು ಅದನ್ನು ಗಿಲ್ಲು ಎಂದು ಕರೆಯತೊಡಗಿದೆವು. ನಾನು ಹೂವಿಡುವ ಒಂದು ಬುಟ್ಟಿಯಲ್ಲಿ ಹತ್ತಿಯನ್ನು ಹಾಸಿ ಅದನ್ನು ತಂತಿಯಿಂದ ಕಿಟಕಿಗೆ ತೂಗು ಹಾಕಿದೆ. 2 ವರ್ಷಗಳು ಅದೇ ಗಿಲ್ಲುವಿನ ಮನೆಯಾಗಿತ್ತು. ಅದು ತನ್ನನ್ನು ತಾನೇ ತೂಗಿಕೊಳ್ಳುತ್ತಿತ್ತು ಮತ್ತು ತನ್ನ ಗಾಜಿನ ಮಣಿಯಂತಹ ಕಣ್ಣುಗಳಿಂದ ಕೋಣೆಯ ಒಳಗೆ ಮತ್ತು ಕಿಟಕಿಯ ಹೊರಗೆ ಅದೇನು ನೋಡಿ ತಿಳಿಯುತ್ತಿತ್ತೋ. ಆದರೆ ಅದರ ಜಾಣತನ ಮತ್ತು ಕಾರ್ಯಕಲಾಪಗಳು ಎಲ್ಲರೂ ಆಶ್ಚರ್ಯಪಡುವಂತಿತ್ತು. ನಾನು ಬರೆಯಲು ಕುಳಿತಾಗ ತನ್ನೆಡೆಗೆ ನನ್ನ ಗಮನವನ್ನು ಸೆಳೆಯಲು ಅದಕ್ಕೆ ತೀವ್ರವಾದ ಇಚ್ಛೆಯಾದಾಗ ಅದು ಒಂದು ಒಳ್ಳೆಯ ಉಪಾಯ ಹುಡುಕಿಕೊಂಡಿತ್ತು. ಅದು ನನ್ನ ಕಾಲಿನ ಬಳಿ ಬಂದು ಸರಣೆ ಪರದೆಯನ್ನೇರಿ ಮತ್ತದೇ ವೇಗದಿಂದ ಇಳಿಯುತ್ತಿತ್ತು. ಅದರ ಓಟದ ಈ ಕ್ರಮವು ನಾನದನ್ನು ಹಿಡಿಯಲು ಏಳುವವರೆಗೂ ನಡೆಯುತ್ತಿತ್ತು. ಕೆಲವೊಮ್ಮೆ ನಾನು ಗಿಲ್ಲುವನ್ನು ಹಿಡಿದು ಒಂದು ಉದ್ದನೆಯ ಲಕೋಟೆಯಲ್ಲಿ ಅದರ ಮುಂದಿನೆರಡು ಹಸ್ತಗಳು ಮತ್ತು ತಲೆಯನ್ನು ಬಿಟ್ಟು ಅದರ ಚಿಕ್ಕ ದೇಹ ಪೂರ್ಣವಾಗಿ ಒಳಗೆ ಬಂಧಿಸಿರುವಂತಿಡುತ್ತಿದ್ದೆ. ಇಂತಹ ಅದ್ಭುತ ಸ್ಥಿತಿಯಲ್ಲಿ ಅದು ಅನೇಕ ಗಂಟೆಗಳ ಕಾಲ ಮೇಜಿನ ಮೇಲೆ ಗೋಡೆಗೊರಗಿ ತನ್ನ ಹೊಳೆಯುವ ಕಣ್ಣುಗಳಿಂದ ನನ್ನ ಕಾರ್ಯಕಲಾಪವನ್ನು ನೋಡುತ್ತಿತ್ತು. ಹಸಿವಾದಾಗ ಚಿಕ್ ಸದ್ದು ಮಾಡಿ ನನಗೆ ಅದರ ಹಸಿವಿನ ಸೂಚನೆ ನೀಡುತ್ತಿತ್ತು ಮತ್ತು ಗೋಡಂಬಿ ಅಥವಾ ಬಸ್ಕತ್ತು ಸಿಗಲು ಅದೇ ಸ್ಥಿತಿಯಲ್ಲಿ ಲಕೋಟೆಯ ಹೊರಭಾಗದ ಹಸ್ತಗಳಿಂದ ಹಿಡಿದು ಅದನ್ನು ಕೆರೆದು ತಿನ್ನುತ್ತಿತ್ತು. ಗಿಲ್ಲುವನ್ನು ಕಿಟಕಿಯ ಜಾಲರಿಯ ಬಳಿ ಕುಳಿತು ಸ್ವತಂತ್ರ ಭಾವದಿಂದ ಹೊರಗಿಣುಕುವುದನ್ನು ನೋಡಿದಾಗ ಅದನ್ನು ಮುಕ್ತಗೊಳಿಸುವುದು ಅವಶ್ಯಕವೆನಿಸಿತು. ನಾನು ಮೊಳೆಗಳನ್ನು ತೆಗೆದು ಜಾಲರಿಯ ಒಂದು ಮೂಲೆಯಲ್ಲಿ ತೆರವು ಮಾಡಿಕೊಟ್ಟಾಗ ನಿಜವಾಗಿ ಅದು ಮುಕ್ತಿಯ ಉಸಿರಾಡಿತು. ಇಷ್ಟು ಸಣ್ಣ ಜೀವಿಯನ್ನು ಮನೆಯಲ್ಲಿ ಸಾಕಿದ ನಾಯಿ ಬೆಕ್ಕುಗಳಿಂದ ರಕ್ಷಿಸುವುದೂ ಒಂದು ಸಮಸ್ಯೆಯಾಗಿತ್ತು. ನಾನು ಕೋಣೆಯಿಂದ ಹೊರಗೆ ಹೊರಡುತ್ತಲೇ ಅದೂ ಸಹ ಕಿಟಕಿಯ ಜಾಲರಿಯಿಂದ ಹೊರಗೆ ಹೋಗುತ್ತಿತ್ತು ಮತ್ತು ದಿನವೆಲ್ಲ ಅಳಿಲುಗಳ ಗುಂಪಿಗೆ ನಾಯಕನಾಗಿ ಪ್ರತಿ ಕೊಂಬೆಗಳ ಮೇಲೆ ಕುಣಿಯುತ್ತಾ ಎಗರುತ್ತಿರುತ್ತಿತ್ತು. ಮತ್ತು ಸರಿಯಾಗಿ 4 ಗಂಟೆಗೆ ಅದು ಕಿಟಕಿಯಿಂದ ಒಳಬಂದು ತನ್ನ ತೊಟ್ಟಿಲಲ್ಲಿ ತೂಗುತ್ತಿತ್ತು. ನನ್ನನ್ನು ಚಕಿತಗೊಳಿಸುವ ಇಚ್ಛೆ ಅದಕ್ಕೆ ಅದು ಯಾವಾಗ ಉತ್ಪನ್ನವಾಯಿತೋ? ಕೆಲವೊಮ್ಮೆ ಹೂದಾನಿಯ ಹೂಗಳಲ್ಲಿ ಬಚ್ಚಿಟ್ಟುಕೊಂಡರೆ, ಕೆಲವೊಮ್ಮೆ ಪರದೆಯ ನೆರಿಗೆಗಳಲ್ಲಿ ಮತ್ತು ಕೆಲವೊಮ್ಮೆ ಮಲ್ಲಿಗೆಯ ಎಲೆಗಳಲ್ಲಿ ಬಚ್ಚಿಟ್ಟುಕೊಳ್ಳುತ್ತಿತ್ತು. ನನ್ನ ಬಳಿ ಅನೇಕ ಪಶುಪಕ್ಷಿಗಳಿವೆ ಮತ್ತು ಅವುಗಳೊಂದಿಗೆ ನನ್ನ ಬಾಂಧವ್ಯವೂ ಕಡಿಮೆಯಿಲ್ಲ. ಆದರೆ ಅವುಗಳಲ್ಲಿ ಯಾರೂ ನನ್ನೊಂದಿಗೆ ನನ್ನ ತಟ್ಟೆಯಲ್ಲಿ ಕುಳಿತು ತಿನ್ನುವ ಧೈರ್ಯ ಮಾಡಿದ್ದೂ ನನ್ನ ನೆನಪಿಗೆ ಬರುತ್ತಿಲ್ಲ.
ಗಿಲ್ಲು ಅವುಗಳಲ್ಲಿ ಹೊರತಾಗಿತ್ತು. ನಾನು ಊಟದ ಕೋಣೆಯಲ್ಲಿ ತಲುಪುತ್ತಿದ್ದಂತೆಯೇ ಅದು ತನ್ನ ಜಾಲರಿಯಿಂದ ಹೊರಬಂದು ಅಂಗಳದ ಗೋಡೆ ದಾಟಿ ಮೇಜಿನ ಮೇಲೆ ತಲುಪಿ ನನ್ನ ತಟ್ಟೆಯಲ್ಲಿ ಕುಳಿತುಕೊಳ್ಳುತ್ತಿತ್ತು. ಬಹಳ ಕಷ್ಟಪಟ್ಟು ಅದಕ್ಕೆ ನಾನು ತಟ್ಟೆಯ ಬಳಿ ಕುಳಿತುಕೊಳ್ಳಲು ಕಲಿಸಿದೆ. ಅಲ್ಲಿ ಕುಳಿತು ಅದು ನನ್ನ ತಟ್ಟೆಯಿಂದ ಒಂದೊಂದು ಅನ್ನದ ಅಗಳನ್ನೆತ್ತಿ ಸ್ವಚ್ಛವಾಗಿ ತಿನ್ನುತ್ತಿತ್ತು. ಗೋಡಂಬಿಯು ಅದರ ನೆಚ್ಚಿನ ತಿನಿಸಾಗಿತ್ತು ಹಾಗೂ ಬಹಳ ದಿನಗಳವರೆಗೆ ಅದಕ್ಕೆ ಗೋಡಂಬಿ ಸಿಗದಿದ್ದಲ್ಲಿ ಅದು ಬೇರೆ ತಿನಿಸುಗಳನ್ನು ತೆಗೆದುಕೊಳ್ಳುತ್ತಿರಲಿಲ್ಲ ಅಥವಾ ತನ್ನ ಗೂಡಿನಿಂದ ಕೆಳಗೆ ಸಿಯುತ್ತಿತ್ತು. ಅದರ ನಡುವೆ ನಾನು ಮೋಟಾರು ಅಪಘಾತದಲ್ಲಿ ಗಾಯಗೊಂಡು ಕೆಲವು ದಿನಗಳವರೆಗೆ ಆಸ್ಪತ್ರೆಯಲ್ಲಿರಬೇಕಾಯಿತು. ಆ ದಿನಗಳಲ್ಲಿ ನನ್ನ ಕೋಣೆಯ ಬಾಗಿಲು ತೆರೆದಾಗ ಗಿಲ್ಲು ತನ್ನ ತೊಟ್ಟಿಲಿನಿಂದ ಇಳಿದು ಓಡಿ ಬಂದು ಬೇರೆಯವರನ್ನು ನೋಡಿ ವೇಗವಾಗಿ ತನ್ನ ಗೂಡು ಸೇರುತ್ತಿತ್ತು. ಎಲ್ಲರೂ ಅದಕ್ಕೆ ಗೋಡಂಬಿ ನೀಡುತ್ತಿದ್ದರು. ಆದರೆ ಆಸ್ಪತ್ರೆಯಿಂದ ಹಿಂದಿರುಗಿ ಬಂದು ಅದರ ತೊಟ್ಟಿಲನ್ನು ಸ್ವಚ್ಛಗೊಳಿಸಲು ನೋಡಿದಾಗ ಅದರಲ್ಲಿ ಗೋಡಂಬಿಗಳು ತುಂಬಿರುವುದನ್ನು ನೋಡಿದಾಗ ಅದು ಆ ದಿನಗಳಲ್ಲಿ ತನ್ನ ಪ್ರಿಯ ತಿನಿಸನ್ನು ಎಷ್ಟು ಕಡಿಮೆ ತಿನ್ನುತ್ತಿತ್ತೆಂದು ತಿಳಿಯಿತು. ನನ್ನ ಅನಾರೋಗ್ಯದಲ್ಲಿ ಅದು ದಿಂಬಿನ ಬಳಿ ಕುಳಿತು ತನ್ನ ಪುಟ್ಟ ಪುಟ್ಟ ಹಸ್ತಗಳಿಂದ ನನ್ನ ತಲೆ ಮತ್ತು ಕೂದಲನ್ನು ನಿಧಾನವಾಗಿ ನೇವರಿಸುತ್ತಿತ್ತು. ಬೇಸಿಗೆಯ ದಿನಗಳಲ್ಲಿ ನಾನು ಮಧ್ಯಾಹ್ನ ಕೆಲಸ ಮಾಡುತ್ತಿರುವಾಗ ಗಿಲ್ಲು ಹೊರಗೆ ಹೋಗದೆ ತನ್ನ ತೊಟ್ಟಿಲಲ್ಲಿಯೂ ಕುಳಿತಿರದೆ ಅದು ನನ್ನ ಬಳಿಯಿಟ್ಟಿರುವ ಹೂಜಿಯ ಮೇಲೆ ಮಲಗಿರುತ್ತಿತ್ತು. ಹೀಗೆ ಅದು ನನಗೆ ಸಮೀಪದಲ್ಲಿಯೂ ಇರುತ್ತಿತ್ತು ಹಾಗೂ ತಂಪಾಗಿಯೂ ಇರುತ್ತಿತ್ತು. ಅಳಿಲುಗಳ ಜೀವನಾವಧಿಯು 2 ವರ್ಷಕ್ಕಿಂತ ಹೆಚ್ಚಿರುವುದಿಲ್ಲ. ಅಂತೆಯೇ ಗಿಲ್ಲುವಿನ ಜೀವನದ ಅಂತಿಮ ಘಟ್ಟ ಬಂದೇ ಬಿಟ್ಟಿತು. ದಿನವಿಡಿಯದು ಏನನ್ನೂ ತಿನ್ನಲಿಲ್ಲ, ಹೊರಗೂ ಹೋಗಲಿಲ್ಲ. ಅವರ ಹಸ್ತಪಾದಗಳು ತಣ್ಣಗಾಗುತ್ತಿದ್ದಂತೆ ನಾನು ಎಚ್ಚರಗೊಂಡು ಹೀಟರ್ ಹಚ್ಚಿ ಅದಕ್ಕೆ ಉಷ್ಣತೆ ನೀಡುವ ಪ್ರಯತ್ನ ಮಾಡಿದೆ. ಆದರೆ ಮುಂಜಾವಿನ ಮೊದಲ ಕಿರಣದೊಂದಿಗೆ ಅದು ಚಿರನಿದ್ರೆಗೆ ಜಾರಿತು. ಅದರ ತೊಟ್ಟಿಲನ್ನು ಇಳಿಸಿ ಇಡಲಾಗಿದೆ ಮತ್ತು ಕಿಟಿಯ ಬಾಲರಿಯನ್ನು ಮುಚ್ಚಲಾಗಿದೆ. ಆದರೆ ಅಳಿಲುಗಳ ಹೊಸ ಪೀಳಿಗೆ ಜಾಲರಿಯ ಆಚೆಗೆ ಚಿಕ್ಕೆನ್ನುತ್ತಲೇ ಇರುತ್ತವೆ ಮತ್ತು ಮಲ್ಲಿಗೆ ಅರಳುತ್ತಲೇ ಇರುತ್ತವೆ. ಮಲ್ಲಿಗೆಯ ಬಳ್ಳಿಯ ಬುಡದಲ್ಲಿ ಗಿಲ್ಲುವಿನ ಸಮಾಧಿ ಇದೆ. ಅದಕ್ಕೆ ಈ ಬಳ್ಳಿಯು ಹೆಚ್ಚು ಪ್ರಿಯವಾದದ್ದರಿಂದಲೂ ಹಾಗೂ ಆ ಪುಟ್ಟ ಜೀವವು ಎಂದಾದರೂ ವಸಂತದಲ್ಲಿ ಮಲ್ಲಿಗೆಯ ಚಿಕ್ಕ ಹೂಗಳ ರೂಪದಲ್ಲಿ ಅರಳುವ ನಂಬಿಕೆಯು ನನಗೆ ಸಂತೋಷವನ್ನುಂಟು ಮಾಡುತ್ತದೆ. ವಿಡಿಯೋ ಇಷ್ಟವಾಗಿದ್ದರೆ ಇತರರಿಗೂ ಶೇರ್ ಮಾಡಿತಹ ಇನ್ನೂ ಅನೇಕ ವಿಡಿಯೋಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ.